ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ಗ್ಯಾಸ್ ಸ್ಟೋವನ್ನು ಬಳಸದೆ ಕೇವಲ 2 ನಿಮಿಷದಲ್ಲಿ ಕ್ವಿಕ್ಕಾಗಿ ಮಾಡ್ಕೊಳ್ಬಹುದಾದಂತಹ ಒಂದು ಲಡ್ಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುವಂತಹ ಈ ಸ್ವೀಟನ್ನು ನಮಗೆ ಸ್ವೀಟ್ ತಿನ್ಬೇಕನ್ಸಿದ ತಕ್ಷಣವೇ 1-2 ನಿಮಿಷದಲ್ಲಿ ಮಾಡ್ಕೊಳ್ಬಹುದು. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಮಿಕ್ಸಿ ಪಾತ್ರೆಗೆ 10-12 ಬಾದಾಮಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1/4 ಕಪ್ ಆಗುವಷ್ಟು ಗೋಡಂಬಿ, 1/4 ಕಪ್ ಆಗುವಷ್ಟು ಪಿಸ್ತಾ. ನೀವು ಮನೆಯಲ್ಲಿರುವ ಯಾವುದೇ ಡ್ರೈ ಫ್ರೂಟ್ಸನ್ನು ಕೂಡ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ಎರಡನ್ನೂ ಸೇರಿಸಿ 1/4 ಕಪ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ 1-2 ಸ್ಪೂನ್ ಆಗುವಷ್ಟು ಎಳ್ಳನ್ನು ಕೂಡ ಸೇರಿಸ್ಕೊಂಡು ಇದೆಲ್ಲವನ್ನು ಒಮ್ಮೆ ಮಿಕ್ಸಿಯಲ್ಲಿ ನುಣ್ಣಗೆ ಪೌಡ್ರ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿಯಾಗಿ ಪೌಡ್ರ್ ಮಾಡ್ಕೊಂಡು ನಂತರ ನಾನು ಇದಕ್ಕೆ 1/2 ಕಪ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾಣಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಯಾವುದೇ ಪದಾರ್ಥವನ್ನು ಹುರಿಯೋದು ಬೇಡ, ಹಾಗೆಯೇ ಮಾಡ್ಕೊಳ್ಬೋದು. 1/2 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರು ಸೇರಿಸ್ಕೊಂಡು ಮತ್ತೆ ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೇನೆ. ನಂತರ 1/2 ಕಪ್ ಆಗುವಷ್ಟು ಬೆಲ್ಲ ಹಾಗೆ 1 ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು 2-3 ಸ್ಪೂನ್ ಆಗುವಷ್ಟು ತುಪ್ಪನ ಕೂಡ ಸೇರಿಸ್ಕೊಳ್ಬೋದು. ತುಪ್ಪವನ್ನು ಸೇರಿಸ್ಕೊಂಡು ಇನ್ನೊಂದು ರೌಂಡು ತಿರುಗಿಸ್ಕೊಂಡು ಒಂದು ಪ್ಲೇಟ್ಗೆ ಸೇರಿಸ್ಕೊಳ್ತಾ ಇದ್ದೇನೆ. ಪ್ಲೇಟ್ಗೆ ಸೇರಿಸ್ಕೊಂಡ ನಂತರ ಈ ಮಿಶ್ರಣವನ್ನೆಲ್ಲ ಒಮ್ಮೆ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ನಿಮಗೆ ಯಾವ ಸೈಜಲ್ಲಿ ಲಡ್ಡು ಬೇಕೋ ಆ ಸೈಜಲ್ಲಿ ಲಡ್ಡನ್ನು ಕಟ್ಕೊಂಡ್ರೆ ಒಂದು ಆರೋಗ್ಯಕರವಾದಂತಹ ಲಡ್ಡು ರೆಡಿ ಆಗುತ್ತೆ. ಕೈಗೆ ಸ್ವಲ್ಪ ತುಪ್ಪವನ್ನು ಹಚ್ಕೊಂಡು ನಂತರ ಲಡ್ಡನ್ನು ಕಟ್ಕೊಳ್ಬಹುದು. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ತುಪ್ಪ ಜಾಸ್ತಿ ಸೇರಿಸ್ಕೊಂಡಷ್ಟು ಲಡ್ಡು ತುಂಬಾ ಮೃದುವಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗ್ಯಾಸ್ ಬೇಡ, ಯಾವುದೇ ಪದಾರ್ಥ ಹುರಿಯೋದು ಬೇಡ. ಹಾಗೆ ತಕ್ಷಣದಲ್ಲಿ 1-2 ನಿಮಿಷದಲ್ಲಿ ನಾವು ಪಟಾಪಟ್ ಅಂತ ಒಂದು ಆರೋಗ್ಯಕರವಾದಂತಹ ಲಡ್ಡನ್ನು ರೆಡಿ ಮಾಡ್ಕೊಳ್ಬಹುದು. ನಿಮಗೆ ತಕ್ಷಣಕ್ಕೆ ಏನಾದರೂ ಸ್ವೀಟ್ ತಿನ್ನಬೇಕನ್ಸಿದ್ರೆ ಈ ಲಡ್ಡನ್ನು ಖಂಡಿತ ಟ್ರೈ ಮಾಡಿ ನೋಡಿ. ಹಾಗೆ ಈ ಸ್ವೀಟು ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರಗಿ ಹೋಗುತ್ತೆ. ಅಷ್ಟೊಂದು ಸಾಫ್ಟಾಗಿ ತುಂಬಾ ರುಚಿಯಾಗಿರುತ್ತೆ. ಗ್ಯಾಸ್ ಸ್ಟೋವ್ ಇಲ್ಲದೆ ಪಟಾಪಟ್ ಅಂತ ನಾವು 1-2 ನಿಮಿಷದಲ್ಲಿ ಒಂದು ಆರೋಗ್ಯಕರವಾದಂತಹ ಲಡ್ಡನ್ನು ರೆಡಿ ಮಾಡ್ಕೊಳ್ಬೋದು. ಇದನ್ನ ನೀವು ಸ್ಟೋರ್ ಮಾಡಿ ಇಟ್ಟು 1 ವಾರದ ತನಕ ತಿನ್ಬೋದು. ನೋಡಿ, ಈ ಥರ ಸ್ಪೂನಲ್ಲಿ ಒಂದು ಚಿಕ್ಕ ಪೀಸನ್ನು ತೆಗೆದು ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಬೆಣ್ಣೆ ಥರ ಕರಗಿ ಹೋಗುತ್ತೆ. ಅಷ್ಟೊಂದು ರುಚಿಯಾಗಿರುತ್ತೆ, ಅಷ್ಟೊಂದು ಮೃದುವಾಗಿರುತ್ತೆ, ಅಷ್ಟೊಂದು ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಗ್ಯಾಸ್ ಸ್ಟೋವನ್ನು ಬಳಸದೆ ಯಾವುದೇ ಪದಾರ್ಥವನ್ನು ಹುರಿಯದೆ ತಕ್ಷಣದಲ್ಲಿ ನಿಮಗೆ ಸ್ವೀಟ್ ತಿನ್ನಬೇಕನ್ಸಿದ್ರೆ ಈ ಸ್ವೀಟನ್ನು ಟ್ರೈ ಮಾಡಿ. ಖಂಡಿತ ಇಷ್ಟ ಆಗೇ ಆಗುತ್ತೆ. ಈ ಆರೋಗ್ಯಕರವಾದಂತಹ ಲಡ್ಡು ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.